ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ವೀರೇಂದ್ರ ಒಪ್ಪುಂದ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಂದ್ರ, ಅಲ್ಲಿಗೆ ಈ ವರದಿ ನೋಡಿದಾಗ ಒಂದು ಭಯ ಅಂದರೆ ಸಾಮಾನ್ಯರಿಗೆ ಹುಟ್ಟುಬಿಡಬಹುದು. ಈಗ ನನಗೆ ಭೂಮಿ ಕೊಡ್ಲಿಕ್ಕೆ ಇಷ್ಟ ಇಲ್ಲ ಅಂತಂದ್ರೂ ಕೂಡ ಕೊಡಲೇಬೇಕಾದ ಅನಿವಾರ್ಯತೆ ಬಂದುಬಿಡುತ್ತಾ? ಈಗ ಭೂಮಿ ಕೊಡೋದಿಲ್ಲ ಅಂತ ಹೇಳಿ ಹಠ ಹಿಡಿದ ರೈತನ ವಿರುದ್ಧವಾಗಿ ಕಾನೂನು ಕ್ರಮ ತೆಗೆದುಕೊಳ್ಳಿಕ್ಕೆ ಹಾಗಾದ್ರೆ ಅವಕಾಶ ಇದ್ದು ಬಿಡುತ್ತಾ? ಅಲ್ಲಿಗೆ ಆಪ್ಷನ್ನೇ ಇಲ್ವಾ ರೈತನ ಕೈಯಲ್ಲಿ ಅನ್ನೋ ರೀತಿಯ ಅನುಮಾನ. ಕಾನೂನು ಅಂತ ನೋಡೋದಾದರೆ ಸ್ಮಿತಾ, ಖಂಡಿತವಾಗಿಯೂ ಭೂಸ್ವಾಧೀನಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ಪರವಾಗಿದೆ. ಸರ್ಕಾರ ಅಂದರೆ ಅದೊಂದು ಪರಮಾಧಿಕಾರ ಅಂತ ಹೇಳ್ಬೋದು. ಆ ರೀತಿ ಅಧಿಕಾರವನ್ನು ಭೂಸ್ವಾಧೀನ ವಿಚಾರದಲ್ಲಿ ಸರ್ಕಾರಕ್ಕಿದೆ. ಅಂದರೆ ಅದು ಬಲವಂತವಾಗಿಯೇ ತೆಗೆದುಕೊಳ್ಳೋದು ಭೂಮಿನ, ಅಭಿವೃದ್ಧಿಯ ಉದ್ದೇಶದಿಂದ ಅವ್ರಿಗೆ ಇಷ್ಟ ಇಲ್ಲ ಅಂದರೂ ತೆಗೆದುಕೊಳ್ಳೋದು ಅನ್ನೋದೇ ಪ್ರಕ್ರಿಯೆ. ಹಾಗಾದರೆ ದಾರಿನೇ ಇಲ್ವಾ ಅಂತ ನೀವು ಕೇಳಿದ್ರೆ ಒಂದು ದಾರಿ ಇದೆ. ಏನಾದರೂ ನಿಜಕ್ಕೂ ನ್ಯಾಯಯುತವಾಗಿದ್ದರೆ ಅವ್ರು ಏನು ಹೇಳ್ತಾ ಇದ್ದಾರೆ, ನಮ್ಮ ಭೂಮಿಯನ್ನು ವಶಪಡಿಸ್ಕೊಳ್ಳಿಕ್ಕೆ ಸೂಕ್ತ ಅಲ್ಲ, ಅದಕ್ಕೆ ಸಾರ್ವಜನಿಕ ಹಿತಾಸಕ್ತಿ, ದಾಖಲಾರ್ಹ ಸಾರ್ವಜನಿಕ ಹಿತಾಸಕ್ತಿ ಇದೆ ಅಂದರೆ ಕೋರ್ಟಿಗೆ ಹೋಗ್ಬೋದು. ಕೋರ್ಟಿಗೆ ಹೋಗುವಂಥ ಅವಕಾಶ ಇದೆ. ಆದರೆ ನ್ಯಾಯಾಲಯ ಕೂಡ ದಾಖಲೆಗಳ ಸಹಿತ ಇವರು ಪ್ರೂವ್ ಮಾಡಬೇಕು, ಹೌದು ಇದು ನಿಜಕ್ಕೂ ಸಾರ್ವಜನಿಕ ಹಿತಾಸಕ್ತಿ ಇದೆ ಅಂತ, ಅಥವಾ ತಾಂತ್ರಿಕವಾಗಿ ಈ ಭೂಮಿ ಅವರ ಯೋಜನೆಗೆ ಸೂಕ್ತವಾದುದಲ್ಲ, ಈ ಯೋಜನೆಗೆ ಈ ಭೂಮಿ ಅಗತ್ಯವೇ ಇಲ್ಲ, ಆದರೂ ದುರುದ್ದೇಶದಿಂದ ವಶಪಡಿಸ್ಕೊಳ್ತಾ ಇದ್ದಾರೆ ಅನ್ನೋದನ್ನು ಪ್ರೂವ್ ಮಾಡಲಿಕ್ಕೆ ಇವ್ರ ಹತ್ರ ಸಾಧ್ಯ ಆದರೆ ಮಾತ್ರ ನ್ಯಾಯಾಲಯ ಕೂಡ ಅದನ್ನು ಗಣನೆಗೆ ತೆಗೆದುಕೊಳ್ಳುತ್ತೆ. ಇಲ್ಲ ಅಂದರೆ ತೆಗೆದುಕೊಳ್ಳಲ್ಲ. ಯಾಕಂದರೆ ಕಾನೂನು ಅಷ್ಟರ ಮಟ್ಟಿಗೆ ಭೂಸ್ವಾಧೀನಕ್ಕೆ ಪರವಾಗಿದೆ. ಸರ್ಕಾರ ಭೂಸ್ವಾಧೀನ ಮಾಡಿಕೊಳ್ಳಿಕ್ಕೆ ಎಲ್ಲ ಅವಕಾಶವನ್ನು ಕೊಟ್ಟಿದೆ. ಮತ್ತು ಏನು ಹಾಗಾದರೆ ದಾರಿ ಏನು? ಈಗ ನನಗೆ ಭೂಮಿ ಕೊಡಲಿಕ್ಕೆ ಇಷ್ಟ ಇಲ್ಲ, ಸರ್ಕಾರ ತೆಗೆದುಕೊಳ್ಳುತ್ತೆ. ಹಾಗಾದರೆ ಕೋರ್ಟಿಗೆ ಹೋಗ್ತೀನಿ, ಕೋರ್ಟಲ್ಲಿ ದಾಖಲಾರ ಸಾರ್ವಜನಿಕ ಹಿತಾಸಕ್ತಿ ಇದ್ದರೆ ನಿಲ್ಲುತ್ತೆ, ಇಲ್ಲ ಅಂದರೆ ಇಲ್ಲ. ಅಂಥ ಸಂದರ್ಭದಲ್ಲಿ ನೋಡಿ, ಅದಕ್ಕೋಸ್ಕರನೇ ಒಂದು 2013 ಆ್ಯಕ್ಟ್ ಇದೆ, LARA ಆ್ಯಕ್ಟ್, ಲ್ಯಾಂಡ್ ಅಕ್ವಿಸಿಷನ್ ಆ್ಯಂಡ್ ರಿಹ್ಯಾಬಿಟೇಷನ್ ಆ್ಯಕ್ಟ್ 2013. ಅದರ ಪ್ರಕಾರ ಇವರಿಗೆ ಪುನರ್ವಸತಿಯನ್ನು ಕಲ್ಪಿಸುವ ಸಲುವಾಗಿಯೇ ಏನು ಮಾಡ್ತಾರೆ ಅಂದರೆ, ಹೌದಪ್ಪ ಇವರಿಂದ ನಾವು ಬಲವಂತವಾಗಿ ಭೂಮಿಯನ್ನು ಕಿತ್ಕೊಳ್ತಾ ಇದ್ದೀವಿ, ಅವರಿಗೆ ದುಃಖ ಇದೆ, ಒಂದು ಸಾಂತ್ವನ ಕೊಡಬೇಕು, ಅದಕ್ಕೋಸ್ಕರ ಸೊಲೇಶಿಯಂ ಅಂತ ಕೊಡ್ತಾರೆ. ಏನು ಸೊಲೇಶಿಯಂ ಅಂದರೆ ಅದೊಂದು ಸಾಂತ್ವನದ ಪರಿಹಾರ, ಕಡ್ಡಾಯ ಪರಿಹಾರ. ಈಗ ಏನು ಪರಿಹಾರ ಕೊಡಬೇಕು ಅಂತಲೇ ಒಂದು ಫಿಕ್ಸ್ ಮಾಡಿರ್ತಾರಲ್ಲ, ಈಗ SR ವ್ಯಾಲ್ಯೂ ಅಂತ ತೆಗೆದುಕೊಂಡಿರ್ತಾರೆ. ಈಗ ಗೌರ್ಮೆಂಟ್ ಗೈಡೆನ್ಸ್ ವ್ಯಾಲ್ಯೂಗಿಂತ SR ವ್ಯಾಲ್ಯೂ ಜಾಸ್ತಿ ಇರುತ್ತೆ, ಅಂದರೆ ಸಬ್ ರಿಜಿಸ್ಟಾರ್ ವ್ಯಾಲ್ಯೂ. ಅದಕ್ಕೆ ಮ್ಯಾಚಿಂಗ್ ಆಗಿ 100% 100% ಕಾಂಪನ್ಸೇಷನ್ ಹೆಚ್ಚುವರಿಯಾಗಿ ಕೊಡುವಂಥ ಒಂದು ಮಾರ್ಗವನ್ನು ಇಟ್ಕೊಂಡಿದ್ದಾರೆ. ಅಷ್ಟಾದ ನಂತರ ನನಗೆ ಪರಿಹಾರ ಬೇಡಪ್ಪ, ನಾ ತೆಗೆದುಕೊಳ್ಳೋದೇ ಇಲ್ಲ, ಬಂದು ದುಡ್ಡು ಕೊಟ್ಟರು ನಾ ತಗೊಳ್ಳಲ್ಲ, ಚೆಕ್ ಕೊಟ್ಟರು ನಾ ತಗೊಳ್ಳಲ್ಲ ಅಂದರೆ ಏನು ದಾರಿ ಸರ್ಕಾರಕ್ಕಾಗ? ಸರ್ಕಾರ ಆ ಠೇವಣಿ ಹಣವನ್ನು ನ್ಯಾಯಾಲಯದಲ್ಲಿ ಇಟ್ಟು, ಠೇವಣಿ ಆ ಪರಿಹಾರ ಹಣವನ್ನು ನ್ಯಾಯಾಲಯದಲ್ಲಿ ಠೇವಣಿ ಇಟ್ಟು ಭೂಮಿಯನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳಲಿಕ್ಕೂ ಅವಕಾಶ ಇದೆ. ಅಂದರೆ ಅಲ್ಲಿ ಯೋಚನೆ ಮಾಡಿ ಎಷ್ಟರ ಮಟ್ಟಿಗೆ ಈ ಕಾನೂನುಗಳು ಬಿಗಿಯಾಗಿದೆ ಅಂತೇಳಿ. ಬಹುಶಃ ಒಂದೇ ದಾರಿ ನ್ಯಾಯಾಲಯ ಅನ್ನುವಂಥದ್ದು ಸ್ಮಿತಾ.